ರೈತ ಮುಖಂಡರಾದಂತಹ ಮಂಜು ಕಿರಣ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸಮಸ್ಯೆ ಏನಿರಬಹುದು, ಇದುವರೆಗೂ ಏನೇನು ಸಮಸ್ಯೆಗಳನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬುದನ್ನ ಕೂಡ ಇಲ್ಲಿ ತಿಳ್ಕೊಳ್ಳೋಣ. ಮಂಜು ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಇದು ಧರಣಿ, ಅಹೋರಾತ್ರಿ ಧರಣಿ 11ನೇ ದಿನಕ್ಕೆ ಕಾಲಿಟ್ಟಿದೆ. ಸತತವಾಗಿ 11 ದಿನದಿಂದಲೂ ಹೋರಾಟವನ್ನ ನಡೆಸ್ತಾ ಇದ್ರು. ಸರ್ಕಾರ ನಿಮ್ಮ ಬೇಡಿಕೆಗೆ ಸ್ಪಂದನೆ ನೀಡದೇ ಇರೋದಕ್ಕೆ ಏನ್ ಕಾರಣ ಇರ್ಬೋದು ಸರ್? ಮೇಡಮ್, ಈಗ 9ನೇ ದಿನ, ಅದು ಯಾವತ್ತು ನಮ್ಮ ಅಂಬೇಡ್ಕರ್ ಜಯಂತಿ ದಿನ ಕೆಇಡಿಬಿ ಅವರು ಇಲ್ಲಿ ಸ್ಥಳೀಯವಾಗಿರುವಂತ SLO ಅವರು ಬಂದು ಭೇಟಿ ಮಾಡ್ಕೊಂಡು ಹೋದ್ರು ಮೇಡಮ್. ಈ ಹಿಂದೆನೂ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಹೋಗಿ ವೈಯಕ್ತಿಕವಾಗಿ ಖುದ್ದಾಗಿ 135 ರೈತರು ಅವ್ರ ಕುಟುಂಬದ ಸಮೇತ ಹೋಗಿ ಲೆಟರ್ ಕೊಟ್ಟು ಬಂದಿದ್ವಿ. ಅವರು ನಮ್ಗೇನು ಗೊತ್ತೇ ಇಲ್ಲ ಈ ವಿಚಾರ ಅಂತಂದ್ರೆ 9ನೇ ತಾರೀಕು ಬಂದಿದ್ರು. ಮತ್ತೆ ಲೆಟರ್ ಕೇಳಿದ್ರು, ನಾವು ಮತ್ತೆ ಲೆಟರ್ ಕೊಡಕ್ಕಾಗಲ್ಲ, ಅವತ್ತು ಆಲ್ರೆಡಿ ಕೊಟ್ಟಾಗಿದೆ ಎಂದು ವಾಪಸ್ ಕಳಿಸಿದೀವಿ. ಬಟ್ ಇದು ಇಡೀ ವಿಚಾರನ ಬರೀ 3 ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹೇಳಿ ಮೇಡಮ್, 2003 ನಲ್ಲಿ ಫಸ್ಟ್ ಟೈಮ್ ನೋಟಿಫಿಕೇಶನ್ ಆಗುತ್ತೆ ಮೇಡಮ್. 448 ಎಕರೆ 448 ಎಕರೆ ನೋಟಿಫಿಕೇಶನ್ 2003 ನಲ್ಲಿ ಆದಾಗ ಅವತ್ತು ಇಲ್ಲಿ ರೈತರು ಹೋರಾಟ ಮಾಡ್ತಾರೆ. ಅವತ್ತು ಕುಮಾರ್ ನಾಯಕ್ ಅಂತ ಹೇಳಿ ಇಲ್ಲಿ DC ಇರ್ತಾರೆ, ಮತ್ತೆ ಬೆಂಕಿ ಮಹಾದೇವ್ ಅವರು ಅಂತ ಹೇಳಿ ಅವರು ಜನಪ್ರತಿನಿಧಿಯಾಗಿ ಇರ್ತಾರೆ. ಅವರು ಅವತ್ತು ಆ ಹೋರಾಟಕ್ಕೆ ಮಾಡೋದು ಆಯ್ತು, ನಾವ್ ಇದನ್ನ ಯಾವ್ದೇ ಕಾರಣಕ್ಕೂ ಕೆಇಡಿಬಿ ಕೊಡಲ್ಲ ಅಂತ ಹೇಳಿ ಕೈ ಬಿಟ್ಬಿಡ್ತಾರೆ 2003 ನಲ್ಲಿ. ಮತ್ತೆ 2022 ನಲ್ಲಿ ಒಂದೇ ಸರಿಗೆ 2003 ಬಗ್ನ ರೆಫರೆನ್ಸ್ ಕೊಟ್ಬಿಟ್ಟು 2022 ನಲ್ಲಿ ಇದು ಫೈನಲ್ ನೋಟಿಫಿಕೇಶನ್ ಆಗ್ತದೆ. 2003 to 2022 ಏನೂ ಆಗಲ್ಲ ಮಧ್ಯದಲ್ಲಿ. ಸೊ ಫಸ್ಟ್ ಆಫ್ ಆಲ್ ಉಚ್ಚ ನ್ಯಾಯಾಲಯ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಎರಡು ಏನ್ ಹೇಳುತ್ತೆ ಮೇಡಮ್, ಕೆಇಡಿಬಿಯ ಯಾವ್ದೇ ಪ್ರಕ್ರಿಯೆ ಇದ್ರು ಕನಿಷ್ಠ 3 ವರ್ಷ ಗರಿಷ್ಠ 5 ವರ್ಷದಲ್ಲಿ ತೀರೋಗ್ಬೇಕು ಅಂತ ಹೇಳುತ್ತೆ. ಇವ್ರು 19 ವರ್ಷ ಆದ್ಮೇಲೆ ಏಕಾಏಕಿ ಬಂದಿರೋದು ಮೊದಲನೇ ತಪ್ಪು ಮೇಡಮ್. ಇವ್ರ ಸರ್ಕಾರದಲ್ಲಿ ಲ್ಯಾಪ್ಸ್ ಆಗಿದೆ, ಅದು ಪ್ರೋಸೆಸ್ ಲ್ಯಾಪ್ಸ್ ಆಗಿದೆ ಮೇಡಮ್. ಇನ್ನೊಂದ್ ಕಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗ್ಲೂ ಒಣ ಭೂಮಿಯನ್ನ ಕೈಗಾರಿಕರಣಕ್ಕೆ ಬಳಸ್ಕೋಬೇಕು, ಸಮೃದ್ಧವಾಗಿರುವಂತ ಫಲವತ್ತಾದ ಭೂಮಿಯನ್ನ ಕೈಗಾರಿಕರಣಕ್ಕೆ ಮುಟ್ಟಬಾರ್ದು ಅಂತ ಹೇಳುತ್ತೆ ಅವ್ರ ಪುಸ್ತಕನೇ ಹೇಳುತ್ತೆ. ಸಮೃದ್ಧವಾಗಿರೋ ಭೂಮಿಯನ್ನ ಇವರು ಒಣ ಭೂಮಿ ಅಂತ ತೋರಿಸ್ಕೊತಾರೆ ರೆಕಾರ್ಡ್ ಅಲ್ಲಿ. ಯಾಕಂದ್ರೆ ನಾಳೆ ದಿನ ಇವ್ರ ಮೇಲೆ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಅಂತ ಕಾನೂನಿನ ಪ್ರಕಾರವಾಗಿ. ಅಂಡ್ ಅದನ್ನ ಪೂರಕವಾಗಿ ಇದ್ ಮಾಡಕ್ಕೆ ಮೇಡಮ್, ಇಲ್ಲೊಂದು 5 ಎಕರೆ ಭೂಮಿಯಲ್ಲಿ ವಿಜಯಲಕ್ಷ್ಮಿ ಅಂತ ಹೇಳಿ ಒಬ್ರು, ಅವರು ಸೌತ್ ಇಂಡಿಯಾದಲ್ಲೇ ಒಂದೊಂದು ತುಂಬಾ ಇದು ಹೆಸರಾಂತ ಈ ಬರ್ಡ್ ವಾಚರ್ ಇದಾರೆ ಮೇಡಮ್. ಅವರೊಂದು ಕಾಡ್ನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಇದ್ರೊಳಗಡೆ. 232 ಸ್ಪೀಶೀಸ್ ಬರ್ಡ್ ಗಳನ್ನ ಅವರು ಅಲ್ಲಿ ಐಡೆಂಟಿಫೈ ಮಾಡಿದ್ರೆ ರೆಕಾರ್ಡ್ ಮಾಡಿದ್ದಾರೆ ಅಂತ ಒಂದು ಭೂಮಿ. ಇಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಈಗ ಪಾಯಿಂಟ್ ನ ಇಟ್ಕೊಂಡು ನಾವು ಮುಂದೆ ಹೋಗಿದೀವಿ ಮೇಡಮ್. ಯಾರಿಗೆ ಯಾವ್ದೇ ಕಾರಣಕ್ಕೂ ನಾವ್ ಇದನ್ನ ಕೊಡಲ್ಲ. ಅಂಡ್ ಇದು ಮೇಡಮ್ ಎಲ್ಲ ಪುಟ್ ರೈತರು, 1/2 ಎಕರೆ 1 ಎಕರೆ 1.5 ಎಕರೆ ಈ ತರದ ರೈತರು ಇವರೆಲ್ಲರೂ. ನಿಜವಾಗ್ಲೂ ಜೀವನಕ್ಕೋಸ್ಕರ ಇರುವಂತ ಭೂಮಿಗಳಿರೋದು. ಇದನ್ನ ಇವರು ಈ ತರ ವಯೋಲೇಷನ್ ಮಾಡಿ ಹೋಗ್ತಾ ಇರೋದಕ್ಕೆ ಸಂಪೂರ್ಣವಾಗಿ ತಪ್ಪಿದು. ಈಗ ಸದ್ಯ ಫಲವತ್ತಾದ ಭೂಮಿಯನ್ನೇ ವಶಪಡಿಸ್ಕೊಳಕ್ ಹೋಗ್ತಾ ಇದಾರೆ ಅನ್ನೋದು ನಿಮ್ ಪ್ರಕಾರ ತಪ್ಪು ಒಂದು. ಆಮೇಲೆ ಮೇಡಮ್, ಇವರು ಕೆಇಡಿಬಿ ನ ತೋರಿಸ್ದಾಗೆಲ್ಲ ಪ್ರತಿ ಸರಿನೂ ಜನಗಳಿಗೆ ಮೂಗು ತುಪ್ಪ ಏನ್ ತೋರಿಸ್ತಾರೆ ಅಂದ್ರೆ, ಹಂಗಾರೆ ಅಭಿವೃದ್ಧಿ ಮಾಡ್ಲೇಬಾರ್ದಾ, ಅಭಿವೃದ್ಧಿ ವಿರೋಧಿಗಳು ನೀವು ಅಂತ ಮುಂದೆ ತೋರಿಸ್ತಾರೆ ಮೇಡಮ್. ಕಳೆದ 30 ವರ್ಷದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇದೇ ರೀತಿ ರೈತರ ಕಿತ್ಕೊಂಡಿರೋ ಭೂಮಿಗಳಲ್ಲಿ ಇವ್ರೇನ್ ಕೈಗಾರಿಕಾ ಪ್ರದೇಶ ಮಾಡಿದ್ದಾರೆ. ಇದರಲ್ಲಿ 70% ಭಾಗದ ಭೂಮಿ ಇವತ್ತಿಗೂ ಕೂಡ ಬರಡಾಗಿ ಖಾಲಿಯಾಗಿ ಬಿದ್ದಿದೆ ಅಷ್ಟೇ ಹೊರತು ಇವ್ರಿಗೆ ಕೈಗಾರಿಕರಣ ತರಕ್ಕಾಗಿಲ್ಲ, ಕೈಗಾರಿಕೆ ತರಕ್ಕಾಗಿಲ್ಲ ಅಲ್ಲಿಗೆ. ಇವ್ರು ತಗೊಂಡಿರೋ ಭೂಮಿ 70% ಇನ್ನೂ ಖಾಲಿ ಬಿದ್ದಿರ್ಬೇಕಾದ್ರೆ ಮತ್ತೆ 500 ಎಕರೆ ಯಾಕೆ ಹಾಳು ಮಾಡಕ್ ಬರ್ತಾ ಇದಾರೆ ಇವರು? ಇವರು ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದು ಬಿಟ್ಟಿದಾರ? ಸರ್ಕಾರದ್ದು ಅಧಿಕೃತವಾಗಿರುವಂತ ಒಳ್ಳೆ ವ್ಯವಸ್ಥಿತವಾದ ರಿಯಲ್ ಎಸ್ಟೇಟ್ ಮಾಫಿಯಾನ ಇದು ಅಂತ ನಾವು ಕೇಳ್ಬೇಕು ಮೇಡಮ್ ಇವತ್ತು. ಈಗ ಇದೇ ರೀತಿ ಮುಂದುವರಿತಾ ಹೋದ್ರೆ ನಾವು ವಶಪಡಿಸ್ಕೋತೀವಿ ಅಂತ ಅವರು ಕೂಡ ಪಟ್ಟಿಡ್ದಿದ್ದಾರೆ. ಅವರು ಇದನ್ನ ನಾವು ಬಿಡಲ್ಲ ಅಂತ ಹೇಳಿದ್ರೆ ನಿಮ್ ಮುಂದಿನ ನಡೆ ಏನಿರ್ಬೋದು ಸರ್? ಮೇಡಮ್, ಒಂದ್ ದೇವನಹಳ್ಳಿ ನೋಡಿದಾರೆ ಇವರೆಲ್ಲರೂ. ದೇವನಹಳ್ಳಿ ಭಾಗ 2 ಭಾಗ 3 ನೋಡ್ಬೇಕಾಗತ್ತೆ ಒಂದು. ಎರಡನೇದು ಮೇಡಮ್, ಆರ್ಟಿಕಲ್ 21 ಪ್ರಕಾರ ಬದುಕುವ ಹಕ್ಕು ನನಗಿದೆ. ಅಂಡ್ ಜೀವನ ನಿರ್ವಹಣೆ ಹಕ್ಕು ನನಗೆ ದೇಶದ ಸಂವಿಧಾನ ಕೊಡುತ್ತೆ. 5 ವರ್ಷಕ್ಕೊಂದ್ಸರಿ ಬರೋ ಯಾವ್ದೇ ರಾಜಕೀಯ ಪಕ್ಷಕ್ಕೂ ನಾನು ಹೆಂಗ್ ಬದುಕ್ಬೇಕು, ಯಾವ ತರ ಜೀವನ ಮಾಡ್ಬೇಕು ಅನ್ನೋ ಹೇಳೋ ಅಧಿಕಾರ ಇವ್ರಗಳಿಗಿಲ್ಲ. 5 ವರ್ಷಕ್ಕೊಂದ್ಸರಿ ಇವ್ರ ಭವಿಷ್ಯನೇ ಬದಲಾಯಿಸುವಂತ ಶಕ್ತಿ ಇಟ್ಕೊಂಡಿರೋರು ನಾವು. ಇವ್ರಗಳಿಗೆ ನಾವ್ ಯಾಕೆ ಮೇಡಮ್ ಹೆದರ್ಕೋಬೇಕು? ನಾವ್ ಕಟ್ಟೋ ತೆರಿಗೆಲಿ ಸಂಬಳ ಕೊಡ್ಕೊಂಡು ನಮ್ಮನ್ ಕಾಯ್ಬೇಕಾಗಿರೋ ಅಧಿಕಾರಿಗಳು ಇವತ್ ಮೇಲೆ ನಮ್ಮನ್ನ ದಬ್ಬಾಳಿಕೆ ಮಾಡ್ತಾರೆ. ಅವ್ರಗಳಿಗೆ ಕೃಪಾ ಪೋಷಣೆಯಾಗಿ ಈ ಜನಪ್ರತಿನಿಧಿಗಳು ನಿಂತ್ಕೊಳ್ತೇವೆ, ಸರ್ಕಾರಗಳು ನಿಂತ್ಕೊಳ್ತೇವೆ ಅಂತ ಹೇಳಿ ಇವ್ರನ್ನ ತೆಗೆದಾಕ್ಬೇಕಲ್ವಾ ನಾವು? ನನ್ನ ಸೇವೆಗೋಸ್ಕರ ತಾನೇ ಇವರೆಲ್ಲ ಹೋಗ್ಬಿಟ್ಟು ಅಲ್ಲಿ ವಿಧಾನಸೌಧದಲ್ಲಿ ಕೂತಿರೋರು ಮತ್ತೆ ಕಚೇರಿ ಕೂತ್ಕೊಂಡಿರೋರು ನನ್ನ ಸೇವೆಗೆ ತಾನೇ ಕೂತಿರೋದು. ಈಗ ಯಾವ್ದೋ ಒಂದ್ ಕಂಪ್ನಿಲಿ ಯಾರೋ ಒಬ್ಬ ಸರಿ ಕೆಲಸ ಮಾಡಿಲ್ಲ ಏನ್ ಮಾಡ್ತಾರೆ ಮೇಡಮ್? ಕಿತ್ತಾಕಲ್ವ ಅವ್ರನ್ನ? ಹಂಗೆ ಇವ್ರು ಕಿತ್ಬಿಸಿ ಹಾಕ್ಬೇಕು ಅಷ್ಟೇನೆ. ಈಗ ಲಾಸ್ಟ್ ಫೈನಲ್ ಆಗಿ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ತೀರಾ? ಇದೇ ರೀತಿ ನೀವು ಮುಂದುವರಿಸ್ತಾ ಹೋದ್ರೆ
ಮುಂದಿನ ಎಚ್ಚರಿಕೆ ನಮ್ಮ ಭೂಮಿಯನ್ನ ಕೈ ಬಿಡೋವರೆಗೂ, ಕೈಗಾರಿಕಾದಿಂದ ಕೈ ಬಿಡೋವರೆಗೂ ನಿರಂತರ ಹೋರಾಟ ಇದ್ದೇ ಇರ್ತದೆ. ಜೊತೆಗೆ ಆ 70% ಖಾಲಿ ಬಿದ್ದಿರೋ ಜಾಗಗಳನ್ನ ನೀವು ಕೈಗಾರೀಕರಣಕ್ಕೆ ತರದಿರಾ, ಬೇರೆ ನೀವು ಎಲ್ಲೇ ಶುರು ಮಾಡಿ ನೀವು ಕೈಗಾರಿಕಾ ಪ್ರದೇಶನ ಮೈಸೂರಲ್ಲಿ, ಅದಕ್ಕೆ ನಾವು ವಿರೋಧ ಒಡ್ಡೇ ಒಡ್ತೀವಿ, ನಾವು ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್. ಎಸ್ ಸರ್.